Hello everyone, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? So I hope everyone is doing good and ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಕಂಟೆಂಟ್ ಏನಂತ ನಾನು ಕ್ವಿಕ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ. ಬಾಡಿ ಟ್ಯಾನ್ ರಿಮೂವಲ್ ಸೋಪ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಯೂಸ್ ಮಾಡಿ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿರುವಂತ ಸೋಪ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಯಾವುದು ಅಂತ ರಿವೀಲ್ ಮಾಡೋಕ್ಕಿಂತ ಮುಂಚೆ ಸೊ ಏನ್ ಕಾಂಬಿನೇಷನ್ ಇದ್ರೆ ಬಾಡಿ ಟ್ಯಾನ್ ರಿಮೂವಲ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ರೈಸ್ ಕಂಟೆಂಟ್ಸ್ ಅಂದ್ರೆ ರೈಸ್ ಕಂಟೆಂಟ್ಸ್ ಇರೋ ಯಾವುದೇ ಪ್ರಾಡಕ್ಟ್ಸ್ ಕೂಡ ನಿಮಗೆ ಬಾಡಿ ಟ್ಯಾನ್ ಅಥವಾ ಫೇಸ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒನ್ ಮೋರ್ ಥಿಂಗ್, ಕಾಫಿ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿರುವಂತ ಯಾವುದೇ ಪ್ರಾಡಕ್ಟ್ ಕೂಡ ನಿಮಗೆ ಬಾಡಿ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಥಿಂಗ್, ಚಾರ್ಕೋಲ್ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿರುವಂತ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಕೂಡ ಬಾಡಿ ಟ್ಯಾನ್ ಅಥವಾ ಫೇಸ್ ಟ್ಯಾನ್ ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಒಂದೆರಡು ಮೂರು ಸೋಪ್ ಟ್ರೈ ಮಾಡಿದ್ದೀನಿ. ಆ 2-3 ಸೋಪ್ ಕೂಡ ಹೇಳ್ತೀನಿ, ಅದು ಚೆನ್ನಾಗಿ ವರ್ಕ್ ಆಗಿದೆ. ಮತ್ತೆ ಇನ್ನೊಂದು ಚೆನ್ನಾಗಿ ವರ್ಕ್ ಆಗಿರುವಂತ ಸೋಪು ನನ್ನ ಕೈಯಲ್ಲಿದೆ, ಅದು ಯಾವ್ದಂತ ತೋರಿಸ್ತೀನಿ. ಆ ಸೋಪ್ ಯಾವ್ದಂದ್ರೆ ಕೆಫೈನ್ ಬ್ರ್ಯಾಂಡ್ ಇಂದ ನಾನು ಯೂಸ್ ಮಾಡುವಂತದ್ದು ಕಾಫಿ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿರುವಂತ ಸೋಪು. ಸೊ ಇದು ನಿಮ್ಗೆ 3 ವೇರಿಯಂಟ್ ಸಿಗುತ್ತೆ. ನಾನು ಅದರಲ್ಲಿ ಯೂಸ್ ಮಾಡೋದು 3 ವೇರಿಯಂಟ್ಸ್ ಕೂಡ ಆರ್ಡರ್ ಮಾಡ್ತೀನಿ. 3 ಕೂಡ ಯೂಸ್ ಮಾಡ್ತೀನಿ. 3 ಹೆಲ್ಪ್ ಆಗುತ್ತೆ ನಿಮ್ಗೆ ಟ್ಯಾನ್ ರಿಮೂವಲ್ ಮಾಡಕ್ಕೆ. ಇಲ್ಲ ನನಗೆ ಒಂದೇ ಕಾಂಬಿನೇಷನ್ದು ತಗೊಂಡು ಟ್ರೈ ಮಾಡ್ತೀನಿ ಅಂದ್ರೂ ಕೂಡ ನೀವು ಟ್ರೈ ಮಾಡ್ಬೋದು. ಇದು ಬಂದು ಮೈಲ್ಡ್ ಎಕ್ಸ್ಫೋಲಿಯೇಟ್ಸ್ ಅಂಡ್ ರಿಮೂವ್ಸ್ ಟ್ಯಾನ್. ಓಕೆ, ಸೊ ನಾನು ಈ ಸೋಪ್ನ ಆಲ್ಮೋಸ್ಟ್ 6 ಮಂತ್ಸ್ ಆಗ್ತಾ ಬರ್ತಿದೆ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಕೈಯಲ್ಲಿ ನಿಮ್ಗೆ ಬಿಸಿಲಿಂದ ಟ್ಯಾನ್ ಏನಾದ್ರೂ ಆಗಿದ್ರೆ ಖಂಡಿತ ರಿಮೂವ್ ಮಾಡುತ್ತೆ. ಸೊ ಒನ್ ಟೈಮ್ ಯೂಸ್ ಮಾಡಿ ನನಗೆ ಟ್ಯಾನ್ ರಿಮೂವ್ ಆಗಿಲ್ಲ ಅಂತ ನೀವು ಹೇಳ್ಬಾರ್ದು. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಪಕ್ಕಾ ರಿಸಲ್ಟ್ ಕೊಡುತ್ತೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ. ಸೊ ಇದು ಕೆಫೈನ್ ಬ್ರ್ಯಾಂಡ್ ಇಂದ ಇದ್ರ ರಿಸಲ್ಟ್ ನಾನು 6 ಮಂತ್ಸ್ ಇಂದ ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ನನಗೆ ತುಂಬಾ ಇಷ್ಟ ಆಗಿ ನಿಮಗೆ ಸಜೆಸ್ಟ್ ಮಾಡಿದ್ದು. ನಾನು 3 ವೇರಿಯಂಟ್ಸ್ ಕೂಡ ಆರ್ಡರ್ ಮಾಡಿದ್ದೆ, 2 ಖಾಲಿ ಆಗಿತ್ತು. ಸೊ ಇದನ್ನ ಬಾಕ್ಸ್ ಓಪನ್ ಮಾಡೋದಿತ್ತು, ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋದ ಅಂತ ವಿಡಿಯೋ ಮಾಡ್ತಿದ್ದೀನಿ. ಈ ಸೋಪ್ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನಾನು ಇವಾಗ. ನಿಮ್ಗೆ ಒಂದು ಬಾಕ್ಸ್ ಸಿಕ್ಕುತ್ತೆ. ಇದು ಆರ್ಡರ್ ಮಾಡಿದಾಗ ಒಂದು ಬಾಕ್ಸ್ ಅಲ್ಲಿ 3 ಸೋಪ್ ಬರುತ್ತೆ. ಸೊ 3 ಸೋಪು ಕೂಡ ಡಿಫ್ರೆಂಟ್ ಕಾಂಬಿನೇಷನ್ ಇರುತ್ತೆ. ಸೊ ನಿಮ್ಗೆ ಅಂದ್ರೆ ಕಾಂಬಿನೇಷನ್ ಬಂದು ಕಾಫಿನೇ ಯೂಸ್ ಮಾಡಿರ್ತಾರೆ, ಬಟ್ ಅದರಲ್ಲಿ ಲೈಕ್ ಟ್ಯಾನ್ ರಿಮೂವ್ ಒಂದು, ಸ್ಕಿನ್ ಸ್ಮೂತ್ ಮಾಡೋದಕ್ಕೆ ಒಂದು, ಸೊ ಈ ತರ ಬೇರೆ ಬೇರೆ ವೇರಿಯಂಟ್ಸ್ ಇರುತ್ತೆ. ಇದು ನಿಮ್ಗೆ ಈ ಸೋಪು 3 ಕಲರ್ ಅಲ್ಲಿ ಇರುತ್ತೆ. ಒಂದು ಈ ತರ ಲೈಟ್ ಗ್ರೀನ್, ಇನ್ನೊಂದು ಬ್ರೌನ್, ಮತ್ತೆ ಇನ್ನೊಂದು ಲೈಟ್ ಬ್ರೌನ್. ಸೊ ಈ ತರ 3 ಕಾಂಬಿನೇಷನ್ ಅಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿ ಸ್ಮೆಲ್ ಇರುತ್ತೆ, ಕಾಫಿ ಸ್ಮೆಲ್ಲು. ಇದು ಏನೇನ್ ಯೂಸ್ ಮಾಡಿದ್ದಾರೆ ಅಂದ್ರೆ, ಸ್ಮೆಲ್ ಅಲ್ಲಿ ಕಂಡುಹಿಡಿಯೋದಾದ್ರೆ ಮಿಲ್ಕ್ ಅಂಡ್ ಕಾಫಿ ಯೂಸ್ ಮಾಡಿದ್ದಾರೆ. ಮಿಲ್ಕ್ ಏನಕ್ಕೆ ಯೂಸ್ ಮಾಡಿರ್ತಾರೆ ಅಂದ್ರೆ ಸ್ಮೂತ್ ಮಾಡೋದಕ್ಕೆ ಸ್ಕಿನ್ ನ. ಬೇಸಿಕಲಿ ಮಿಲ್ಕ್ ಆರ್ ಕರ್ಡ್ ಬಂದು ನಿಮ್ ಸ್ಕಿನ್ ನ ಸ್ಮೂತ್ ಮಾಡುತ್ತೆ. ಸೊ ಅದು ಬೆನಿಫಿಟ್ ಸಿಗುತ್ತೆ. ಮತ್ತೆ ಮಾಯಶ್ಚರೈಸ್ಡ್ ಆಗಿ ಇಡುತ್ತೆ ಮಿಲ್ಕ್ ಯೂಸ್ ಮಾಡೋದ್ರಿಂದ. ಅಂಡ್ ನೆಕ್ಸ್ಟ್ ಇದು ಕಾಫಿ ಯೂಸ್ ಮಾಡಿದ್ದಾರೆ. ಕಾಫಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಆವಾಗಲೇ ಹೇಳಿದೆ, ಟ್ಯಾನ್ ರಿಮೂವ್ ಮಾಡೋದಕ್ಕೆ. ಅಗೈನ್ ಏನಾದ್ರೂ ಲೈಕ್ ಸ್ಕಿನ್ ಇನ್ಫ್ಲಮೇಷನ್ ಇದ್ರೂ ಕೂಡ ಒಂದು ಮಟ್ಟದಲ್ಲಿ ಕಾಫಿ ಕೂಡ ಹೆಲ್ಪ್ ಮಾಡುತ್ತೆ ಸ್ಕಿನ್ ರ್ಯಾಷಸ್ ಎಲ್ಲ ಕಡಿಮೆ ಮಾಡೋದಕ್ಕೆ. ಆಕ್ಚುಲಿ ನನ್ನ ಸ್ಕಿನ್ ಕೇರ್ ವಿಡಿಯೋಸ್ಗಳು ತುಂಬಾ ಇದೆ ನನ್ನ ಚಾನೆಲ್ ಅಲ್ಲಿ, ಹೋಗಿ ನೋಡಿ. ಕಾಫಿದು ಒಂದು ಕಾಫಿ ಫೇಸ್ ಪ್ಯಾಕ್ ಏನೋ ಮಾಡಿದೀನಿ. ಆ ಫೇಸ್ ಪ್ಯಾಕ್ ವಿಡಿಯೋದಲ್ಲಿ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಕಾಫಿಯಿಂದ ಏನೇನ್ ಬೆನಿಫಿಟ್ಸ್ ಇದೆ ಅಂತ, ಲೈಕ್ ಕಾಫಿ ಪೌಡರ್ ಇಂದ ಏನೇನ್ ಯೂಸ್ ಇದೆ ಅಂತ. ಸೊ ನೀವು ನಿಮ್ ಬಾಡಿ ಟ್ಯಾನ್ ರಿಮೂವ್ ಮಾಡ್ಬೇಕಂತಂದ್ರೆ ಅವಾಗ್ಲೇ ಹೇಳಿದ್ದು 3 ಚಾಯ್ಸ್ ಸೋಪಲ್ಲಿ. ನೆಕ್ಸ್ಟ್ ಬಂದು ಬಾಡಿ ವಾಶ್ ಯೂಸ್ ಮಾಡ್ತೀರಾ ಅಂದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಇರೋಂತ ಬಾಡಿ ವಾಶ್ ನ ಚೂಸ್ ಮಾಡಿ ನೀವು ಯೂಸ್ ಮಾಡಿದ್ರೆ ಸಣ್ಣ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ನೀವು ಫುಲ್ ಬಾಡಿ ಕೂಡ ಯೂಸ್ ಮಾಡ್ಬೋದು. ಅಂಡ್ ಅಗೇನ್ ಈ ಸೋಪ್ ಬಂದು ಫೇಸ್ಗೂ ಯೂಸ್ ಮಾಡ್ಬೋದು. ಬಟ್ ಏನಂದ್ರೆ ಸೋಪ್ ಬಂದು ಸ್ವಲ್ಪ ಹಾರ್ಶ್ ಆಗಿರುತ್ತೆ ಸ್ಕಿನ್ನಿಗೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ವೀಕ್ಲಿ 2 or 3 ಟೈಮ್ಸ್ ಅಷ್ಟೇ ನಾನು ಇದನ್ನ ಫೇಸ್ಗೆ ಅಪ್ಲೈ ಮಾಡ್ತೀನಿ ಟ್ಯಾನ್ ರಿಮೂವ್ ಮಾಡೋದಕ್ಕೆ. ನೀವು ಫೇಸ್ ವಾಶ್ ಕೂಡ ಸಿಗುತ್ತೆ, ಕಾಫಿ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿರೋಂತ ತುಂಬಾ ಫೇಸ್ ವಾಶ್ ಗಳು ಸಿಗುತ್ತೆ, ಟ್ರೈ ಮಾಡ್ಬೋದು. ಈ ಸೋಪ್ದು ರಿವ್ಯೂ ಕೊಡ್ಬೇಕು ಅಂತ
ತುಂಬಾ ದಿನದಿಂದ ಮೈಂಡಲ್ಲಿ ಇತ್ತು, ಯಾಕಂದ್ರೆ ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ. ಸೊ ಫೈನಲಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನಾನು ಹೇಳ್ದಂಗೆ ಇದು ಬ್ರೌನ್ ಕಲರ್ ಕೂಡ ಬರುತ್ತೆ. ಸೊ ಇದರಲ್ಲಿ ಲೈಟ್ ಗ್ರೀನ್ ಇದೆ. ಸೊ ನೀವು ಆರ್ಡರ್ ಮಾಡಿದಾಗ ಬ್ರೌನ್ ಕಲರ್ ಎಲ್ಲ ಬಂದ್ರೆ ಇದು ಬೇರೆ ಅದು ಬೇರೆ ಅಂತ ಥಿಂಕ್ ಮಾಡಬೇಡಿ, ಅದೆಲ್ಲ ಒಂದೇ ಸೋಪು. ಬಟ್ ನೀವು ಕೆಫೈನ್ ಬ್ರ್ಯಾಂಡ್ ಇಂದ ಆರ್ಡರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ನಾನು ಕಾಫಿ ಎಕ್ಸ್ಟ್ರಾಕ್ಟ್ ಇರೋ ಸೋಪ್ನ ನಾನು ಯೂಸ್ ಮಾಡಿದ್ದೀನಿ, ಬಟ್ ಇದು ತುಂಬಾ ಬೆಸ್ಟ್ ಇದೆ, ಅದಕ್ಕೋಸ್ಕರ ಈ ಸೋಪ್ ಸಜೆಸ್ಟ್ ಮಾಡಿದೆ. ನನ್ನ ಕೈಯಲ್ಲಿ ಆಕ್ಚುಲಿ ಮುಂಚೆ ಈ ಸೋಪ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿನೇ ಟ್ಯಾನ್ ಇತ್ತು. ಈ ಸೋಪ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತು ಹೇಳ್ಬೇಕು ಅಂದ್ರೆ. ನಾನು ಆಕ್ಚುಲಿ ಸ್ಕ್ರಬ್ ಕೂಡ ನಾನು ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಟ್ಯಾನ್ ರಿಮೂವಲ್ಗೆ. ಸೊ ಸದ್ಯಕ್ಕೆ ಈ ಸೋಪ್ ಹೇಳಿದೀನಿ. ಸ್ವಲ್ಪ ಎಕ್ಸ್ಪೆನ್ಸ್ ಅಂತ ಅನ್ಸುತ್ತೆ ಸೋಪು, ಬಟ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ನಿಮ್ಗೆ ಏನಾದ್ರೂ ಇದು ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಇದೆ ಅಂತ ಏನಾದ್ರೂ ಅನ್ಸಿದ್ರೆ ಸೊ ನೀವು ಇದೇ ಕಾಂಬಿನೇಷನ್ ಇರೋ ಬೇರೆ ಸೋಪ್ಗಳನ್ನ ಕೂಡ ಟ್ರೈ ಮಾಡ್ಬೋದು. ಅಂಡ್ ದೆನ್ ನೆಕ್ಸ್ಟ್ ಬಂದು ಇನ್ನ ಒಂದು ಸೋಪು ಗೋಟ್ ಮಿಲ್ಕ್ ಸೋಪ್ ಅಂತ ಸಿಗುತ್ತೆ. ಗೋಟ್ ಮಿಲ್ಕ್ ಸೋಪ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ಯಾನ್ಗೆ. ಮತ್ತೆ ನಿಮ್ ಸ್ಕಿನ್ ರಫ್ ಇದ್ರೂ ಕೂಡ ಸ್ಮೂತ್ ಮಾಡೋದಕ್ಕೆ ಗೋಟ್ ಮಿಲ್ಕ್ ಸೋಪ್ ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ. ಅದು ವಿ ಕೇರ್ ಬ್ರ್ಯಾಂಡ್ ಇಂದ ಅನ್ಸ್ಕೊಳ್ತೀನಿ. ಹೌದು, ವಿ ಕೇರ್ ಬ್ರ್ಯಾಂಡ್ ಇಂದ ಸಿಗುತ್ತೆ ಗೋಟ್ ಮಿಲ್ಕ್ ಸೋಪು. ಯೂಸ್ ಮಾಡಿ, ಅದು ಕೂಡ ರಿಸಲ್ಟ್ ಚೆನ್ನಾಗಿರುತ್ತೆ. ನಾನು ಇದೆಲ್ಲಾ ಸೋಪ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು, ನಿಮಗೆ ಬೇಕಾಗಿರೋದು ಪರ್ಚೇಸ್ ಮಾಡ್ಕೊಳ್ಬೋದು. ಚಾರ್ಕೋಲ್ ಸೋಪ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ, ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ. ಸೊ ಟ್ರೈ ಮಾಡಿ. ಸೊ ನಿಮ್ಗೆ ಏನಾದ್ರೂ ಇದು ಯಾವ್ದು ಸೋಪ್ ನನಗೆ ಪರ್ಚೇಸ್ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಮನೆಯಲ್ಲೇ ನೀವು ಕಾಫಿ ಮಾಸ್ಕ್ ನ ಪ್ರಿಪೇರ್ ಮಾಡಬಹುದು. ಸೊ ಕಾಫಿ ಅಂಡ್ ಶುಗರ್ ಅಂಡ್ ಕೋಕೋನಟ್ ಆಯಿಲ್, ನಿಮಗ್ ಬೇಕಂದ್ರೆ ಸ್ವಲ್ಪ ಮಿಲ್ಕ್ ಕೂಡ ಆಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಅಂದ್ರೆ ಫುಲ್ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಾಡ್ಕೊಂಡು ಜಸ್ಟ್ ಒಂದು ಹಾಫ್ ಅನ್ ಅವರ್ ಅಪ್ಲೈ ಮಾಡಬೇಕು. ವೀಕ್ಲಿ ಟ್ವೈಸ್ ವೀಕ್ಲಿ 2 ಸರಿ ಅಥವಾ 3 ಸರಿ ಅಪ್ಲೈ ಮಾಡಿಬಿಟ್ರೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಗ್ರಾಜುವಲಿ. ನಾನು ಇನ್ನೊಂದು ನ್ಯಾಚುರಲ್ ಟಿಪ್ಸ್ ಕೊಡ್ತೀನಿ ನಿಮ್ ಸ್ಕಿನ್ ಲೈಟ್ನಿಂಗ್ ಮಾಡ್ಕೊಳ್ಬೇಕಂದ್ರೆ. ನಮ್ದು ಒರಿಜಿನಲ್ ಕಲರ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಚೇಂಜ್ ಮಾಡೋದಕ್ಕಾಗಲ್ಲ. ಅಪಾರ್ಟ್ ಫ್ರಮ್ ಸರ್ಜರಿ ಮತ್ತೆ ಏನೇನೋ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇದೆ ಇವಾಗ. ಅದು ಬಿಟ್ಟು ನ್ಯಾಚುರಲಿ ನೀವು ಕಂಪ್ಲೀಟ್ ಒರಿಜಿನಲ್ ಕಲರ್ ಚೇಂಜ್ ಮಾಡ್ತೀರಾ ಅಂದ್ರೆ ಅದಾಗಲ್ಲ. ಬಟ್ ಸ್ಕಿನ್ ಸ್ವಲ್ಪ ಲೈಟ್ನಿಂಗ್ ಮಾಡ್ಕೊಳ್ಬಹುದು ಡಯಟ್ ಫಾಲೋ ಮಾಡೋದ್ರಿಂದ. ಡಯಟ್ ಅಂದ್ರೆ ನೀವು ತಿನ್ನೋದು ನಿಲ್ಲಿಸ್ಬಿಡ್ಬೇಕು ಬೇರೆ ಬೇರೆ ತಿಂಡಿ ಅಂತಲ್ಲ. ಸ್ವಲ್ಪ ಆಯಿಲ್ ಅಂಡ್ ಜಂಕ್ ಫುಡ್ಸ್ ಇದೆಲ್ಲ ಅವಾಯ್ಡ್ ಮಾಡಬೇಕು. ಅಂಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನೀವು ವೆಜಿಟೇಬಲ್ ಜಾಸ್ತಿ ತಿನ್ಕೊಂಡು ಬಂದ್ರೆ ನಿಮ್ ಸ್ಕಿನ್ ಅಲ್ಲೂ ಕೂಡ ನೀವು ಡಿಫ್ರೆನ್ಸ್ ನೋಡ್ತೀರಾ. ಸ್ಕಿನ್ ಲೈಟ್ನಿಂಗ್ ಕೂಡ ಆಗ್ತಾ ಬರುತ್ತೆ. ಅಂದ್ರೆ ನ್ಯಾಚುರಲಿ ಡಯಟ್ ಮಾಡಿದ್ರು ಕೂಡ ನಿಮ್ ಸ್ಕಿನ್ ಲೈಟ್ನಿಂಗ್ ಆಗುತ್ತೆ. ಸೊ ಮಾಡಿ ನೋಡಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಕ್ವಿಕ್ ಆಗಿ ಮುಗಿಸ್ಬೇಕು ಅಂತ ಇದೊಂದು ವಿಡಿಯೋ ಮಾಡ್ಕೊಂಡೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನನ್ನ ಚಾನೆಲ್ನ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್. ಎಲ್ಲರೂ ಹುಷಾರಾಗಿರಿ, ಚೆನ್ನಾಗಿರಿ, ನಗ್ತಾ ಇರಿ. ಬಾಯ್ ಬಾಯ್.